ಎಲ್ಲರಿಗೂ ನಮಸ್ಕಾರ. ಲರ್ನರ್ಸ್ ಅಡ್ಡಾಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ನೋಡಿ ಶಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಯಾವ್ದ್ರ ಬಗ್ಗೆ ನೋಡಿದ್ವಿ? VSC ಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ ಅದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಹೌದಲ್ವಾ? ಈಗ ಶಕ್ತಿಯ ಬಗ್ಗೆ ನಾವು ನೋಡ್ತಾ ಹೋದ್ರೆ ಶಕ್ತಿ ಅಂದ್ರೆ ಏನು ನೋಡಿ. ಶಕ್ತಿ ಅನ್ನೋ ಒಂದು ಹೆಸರೇ ಹೇಳುತ್ತೆ ಏನು, ಕೆಪಾಸಿಟಿ ಟು ಡೂ ವರ್ಕ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಕೆಲಸ ಮಾಡುವ ಸಾಮರ್ಥ್ಯವೇ ಶಕ್ತಿ ಅಂತ ಹೇಳುವಂಥದ್ದು. ಇನ್ನು ಶಕ್ತಿಯ ವಿಧಗಳಿಗೆ ಬಂದ್ರೆ ಯಾಂತ್ರಿಕ ಶಕ್ತಿ, ಸ್ನಾಯು ಶಕ್ತಿ, ಸೌರಶಕ್ತಿ, ಪವನ ಶಕ್ತಿ, ಜಲಶಕ್ತಿ, ನ್ಯೂಕ್ಲಿಯರ್ ಶಕ್ತಿ ಮತ್ತು ರಾಸಾಯನಿಕ ಶಕ್ತಿ. ಹೀಗೆ ಶಕ್ತಿಯಲ್ಲಿ ನಾವು ಇಷ್ಟು ವಿಧಗಳನ್ನ ನೋಡ್ತೀವಿ. ಇನ್ನು ಯಾಂತ್ರಿಕ ಶಕ್ತಿ, ಇದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಯಾಂತ್ರಿಕ ಶಕ್ತಿ ಮೊಟ್ಟ ಮೊದಲನೇದಾಗಿ ಯಾಂತ್ರಿಕ ಶಕ್ತಿ. ಯಾಂತ್ರಿಕ ಶಕ್ತಿಯಲ್ಲಿ ನಾವು ಎರಡು ರೂಪಗಳನ್ನ ನೋಡ್ತೀವಿ. ಮೊದಲನೇದು ಪ್ರಚನ್ನ ಶಕ್ತಿ, ಇನ್ನೊಂದು ಚಲನ ಶಕ್ತಿ. ಏನಿದು ಪ್ರಚನ್ನ ಶಕ್ತಿ ಅಂತ ಹೇಳಿದ್ರೆ ಅದು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಒಂದು ವಸ್ತು ತನ್ನ ಸ್ಥಾನದಿಂದ ಮತ್ತು ಆಕಾರದಿಂದ ಪಡೆಯುವ ಶಕ್ತಿಯನ್ನ ಪ್ರಚನ್ನ ಶಕ್ತಿ ಅಂತ ಹೇಳಿ ಹೇಳ್ತೀವಿ. ನೋಡಿ, ಒಂದು ವಸ್ತು ಇದೆ, ಆ ಒಂದು ವಸ್ತು ತನ್ನ ಸ್ಥಾನದಿಂದ ಮತ್ತು ಆಕಾರದಿಂದ, ಆಯ್ತಾ, ಅದು ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗದಿಂದ ಮತ್ತು ಅದು ಆಕ್ರಮಿಸಿಕೊಂಡಿರುವಂತಹ ಆ ಜಾಗದ ಆಕಾರದಿಂದ ಕೂಡ ಅದು ಶಕ್ತಿಯನ್ನ ಪಡೆಯುತ್ತಲ್ವಾ, ಅದರ ನಾವು ಪೊಟೆನ್ಷಿಯಲ್ ಶಕ್ತಿ ಅಂದ್ರೇನು, ಪ್ರಚನ್ನ ಶಕ್ತಿ ಅಂತ ಹೇಳಿ ಕರಿತೀವಿ. ಒಂದು ವಸ್ತುವಿನಲ್ಲಿ ಉಂಟಾದಂತಹ ಪ್ರಚನ್ನ ಶಕ್ತಿಯನ್ನು ಕಂಡು ಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ ಯಾವುದು ಅಂತ ಹೇಳಿದ್ರೆ PE is equal to mgh. PE is equal to mgh ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ is equal to mgh. m ಅಂದ್ರೆ ಮಾಸ್, g ಅಂದ್ರೆ ಗ್ರಾವಿಟೇಷನ್, ಆಮೇಲೆ h ಅಂದ್ರೆ ಹೈಟ್. ಇನ್ನು ಚಲನ ಶಕ್ತಿಗೆ ಬಂದಾಗ ಚಲನೆ ಅಂದ್ರೇನು, ಕೈನೆಟಿಕ್ ಎನರ್ಜಿ. ನೋಡಿ, ಯಾವ ಒಂದು ವಸ್ತು ತನ್ನ ಚಲನೆಯಿಂದ ಪಡೆಯುವಂತಹ ಶಕ್ತಿಯನ್ನ ನಾವು ಚಲನ ಶಕ್ತಿ ಅಂತ ಕರಿತೀವಿ, ಆಯ್ತಾ. ಕೈನೆಟಿಕ್ ಅಂದ್ರೇನು, ಮೂವಿಂಗ್ ಅಂತ ಅಂದ್ರೇನು, ಚಲನೆಯನ್ನ ಹೊಂದಿರುವಂತದನ್ನ ಕೈನೆಟಿಕ್ ಅಂತ ಹೇಳಿ ಕರಿತೀವಿ. ಒಂದು ವಸ್ತುವಿನಲ್ಲಿ ಉಂಟಾದ ಚಲನ ಶಕ್ತಿಯನ್ನ ಕಂಡು ಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ ಯಾವುದು ಅಂತ ಹೇಳಿದ್ರೆ ಹಾಫ್ mv ಸ್ಕ್ವಯರ್. ಇನ್ನು ಪಳಿಯುಳಿಕೆ ಇಂಧನಗಳು ಅಂತ ನಾವು ನೋಡ್ತೀವಿ. ನೋಡಿ, ಪಳಿಯುಳಿಕೆ ಇಂಧನಗಳು ಅಂತ ಅಂದಾಗ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಸಾಮಾನ್ಯವಾಗಿ ಸೌದೆ ಅನ್ನುವಂಥದ್ದು ಶಾಖಶಕ್ತಿಯ ಆಕಾರ ಆಗಿತ್ತು. ಇನ್ನು ಹರಿಯುವ ನೀರು, ಬೀಸುವ ಗಾಳಿ, ಇದು ಕೂಡ ಶಕ್ತಿಯನ್ನ ಕೆಲವು ಸೀಮಿತ ಕಾರ್ಯಗಳಿಗೆ ಬಳಸ್ತಾ ಇದ್ರು. ಇವುಗಳ ಕೆಲವು ಉಪಯೋಗಗಳ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ ಕಲ್ಲಿದ್ದಲನ್ನು ಶಕ್ತಿಯ ಒಂದು ಆಕಾರವಾಗಿ ಬಳಸಲು ಆರಂಭಿಸಿದ್ದು ಕೈಗಾರಿಕಾ ಕ್ರಾಂತಿಗೆ ನಾಂದಿಯಾಯಿತು. ಇನ್ನು ಹೆಚ್ಚಾಗಿರ್ತಕ್ಕಂಥ ಕೈಗಾರೀಕರಣ ಏನಾಯ್ತು, ಪ್ರಪಂಚದಾದ್ಯಂತ ಉತ್ತಮ ಗುಣಮಟ್ಟದ ಜೀವನಕ್ಕೆ ಅದು ಕಾರಣ ಆಗ್ತಾ ಹೋಯಿತು. ಈ ರೀತಿಯಾಗಿ ಇದು ಜಾಗತಿಕ ಶಕ್ತಿಯ ಮಟ್ಟದಲ್ಲಿ ಬೇಡಿಕೆಯನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿಸೋದಕ್ಕೆ ಕಾರಣ ಆಯಿತು. ಇನ್ನು ಹೆಚ್ಚುತ್ತಾ ಇರುವಂತಹ ಶಕ್ತಿಯ ಬೇಡಿಕೆಯನ್ನ ಬಹುತೇಕವಾಗಿ ಪಳೆಯುಳಿಕೆ ಇಂಧನಗಳಾದಂತಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇವೆರಡೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಯ್ತು. ಇನ್ನು ನಮ್ಮ ತಂತ್ರಜ್ಞಾನವೂ ಸಹ ಈ ಶಕ್ತಿಯ ಆಕಾರಗಳನ್ನ ಬಳಸೋದಕ್ಕೆ ಅಭಿವೃದ್ಧಿ ಆಯ್ತು. ಆದ್ರೆ ಈ ಇಂಧನಗಳು ಮಿಲಿಯಾಂತರ ವರ್ಷಗಳ ಹಿಂದೆ, ಅಂದ್ರೆ ಬಿಲಿಯನ್ ಟ್ರಿಲಿಯನ್ ವರ್ಷಗಳ ಹಿಂದೆ ರೂಪುಗೊಂಡವು ಹಾಗೂ ಸೀಮಿತ ಶೇಖರಣೆಯನ್ನ ಹೊಂದಿರತಕ್ಕಂಥವು, ಅಂದ್ರೆ ಲಿಮಿಟೆಡ್ ಸೋರ್ಸ್ ಅನ್ನ ಒಳಗೊಂಡಿದೆ. ಸೊ ಪಳೆಯುಳಿಕೆ ಇಂಧನಗಳು ನವೀಕರಿಸಲಾಗದಂತಹ ಶಕ್ತಿಯ ಆಕಾರಗಳಾಗಿರೋದ್ರಿಂದ ಅವುಗಳನ್ನು ನಾವು ಸಂರಕ್ಷಿಸಬೇಕಾಗಿದೆ. ಈ ಇಂಧನಗಳನ್ನ ನಾವು ಮಿತಿ ಮೀರಿದ ದರದಲ್ಲಿ ಬಳಸಿದ್ರೆ ನಮಗೆ ಶಕ್ತಿಯ ಆಕಾರಗಳ ಕೊರತೆ ಉಂಟಾಗುತ್ತೆ. ಇದನ್ನ ತಪ್ಪಿಸೋದಕ್ಕೆ ಪರ್ಯಾಯ ಶಕ್ತಿಯ ಆಕಾರಗಳನ್ನ ನಾವು ಅನ್ವೇಷಿಸಬೇಕಾಯ್ತು. ಅದುವೇ ನವೀಕರಿಸಬಹುದಾದ ಶಕ್ತಿಯ ಆಕಾರಗಳು, ಆಯ್ತಾ. ಇನ್ನು ಉಷ್ಣ ವಿದ್ಯುತ್ ಸ್ಥಾವರ. ಏನಿದು ಉಷ್ಣ ವಿದ್ಯುತ್ ಸ್ಥಾವರ? ನೋಡಿ, ಉಷ್ಣ ವಿದ್ಯುತ್ ಕೇಂದ್ರದಲ್ಲಿ ಪ್ರತಿದಿನ ಹೇರಳವಾಗಿ ಪಳೆಯುಳಿಕೆ ಇಂಧನಗಳನ್ನ ದಹಿಸಿ ನೀರು ಕಾಯಿಸಿ ಅದರಿಂದ ಬರುವ ಹಬೆಯಿಂದ ಟರ್ಬೈನ್ ಚಲಿಸಿ ವಿದ್ಯುತ್ ಅನ್ನು ಉತ್ಪಾದಿಸಲಾಗ್ತಾ ಇತ್ತು. ಆದ್ರೆ ವಿದ್ಯುತ್ ಅಂದ್ರೇನು, ಉಷ್ಣ ವಿದ್ಯುತ್ ಸ್ಥಾವರಗಳನ್ನ ಕಲ್ಲಿದ್ದಲು ಅಥವಾ ತೈಲ ಕ್ಷೇತ್ರಗಳ ಬಳಿಯೇ ಸ್ಥಾಪಿಸಿದ್ರೆ ಈ ರೀತಿಯಾಗಿ ಮಾಡೋದ್ರಿಂದ ಇಂಧನಗಳನ್ನ ದಹಿಸಿ ಉಷ್ಣ ಶಕ್ತಿಯನ್ನ ಪಡೆದು ಹಾಗೂ ಈ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ತಾ ಹೋಗ್ತಾರೆ. ಇದು ಉಷ್ಣ ವಿದ್ಯುತ್ ಸ್ಥಾವರ, ಆಯ್ತಾ.
ಇನ್ನು ಜಲವಿದ್ಯುತ್ ಸ್ಥಾವರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಮತ್ತೊಂದು ಸಾಂಪ್ರದಾಯಿಕ ಶಕ್ತಿಯ ಆಕಾರ ಅಂತ ಹೇಳಿದ್ರೆ ಹರಿಯುವ ನೀರು ಚಲನ ಶಕ್ತಿ ಅಥವಾ ನಿರ್ದಿಷ್ಟ ಎತ್ತರದಲ್ಲಿ ಇರುವಂತಹ ನೀರಿನ ಪ್ರಚನ್ನ ಶಕ್ತಿ. ನೋಡಿ, ಜಲವಿದ್ಯುತ್ ಸ್ಥಾವರಗಳು ಧುಮುಕುವ ನೀರಿನ ಪ್ರಚನ್ನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ತವೆ. ಪ್ರಚನ್ನ ಶಕ್ತಿಯ ಆಕಾರಗಳಾಗಿರುವಂತಹ ಜಲಪಾತಗಳು ಕಡಿಮೆ ಸಂಖ್ಯೆಯಲ್ಲಿ ಇರುವುದರಿಂದ ಜಲವಿದ್ಯುತ್ ಸ್ಥಾವರಗಳು ಅಣೆಕಟ್ಟುಗಳಿಗೆ ಹೊಂದಿಕೊಂಡು ಇರ್ತವೆ. ಭಾರತದ ಶಕ್ತಿಯ ಬೇಡಿಕೆಯಲ್ಲಿ 1/4 ಭಾಗವನ್ನ ಜಲವಿದ್ಯುತ್ ಸ್ಥಾವರಗಳು ಪೂರೈಸ್ತಾ ಇದ್ದಾವೆ. ಹರಿಯುವ ನದಿಯ ನೀರನ್ನು ತಡೆದು ಜಲವಿದ್ಯುತ್ ಶಕ್ತಿಯನ್ನ ಪಡೆಯೋದಕ್ಕೆ ನದಿಗೆ ಅಡ್ಡಲಾಗಿ ಹೆಚ್ಚು ಎತ್ತರದ ಅಣೆಕಟ್ಟುಗಳನ್ನ ಕಟ್ತಾ ಇದ್ದಾರೆ. ಇನ್ನು ದೊಡ್ಡ ದೊಡ್ಡ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ, ಅಣೆಕಟ್ಟುಗಳಲ್ಲಿ ನೀರಿನ ಮಟ್ಟ ಏರಿ ಹರಿಯುವಂತಹ ನೀರಿನ ಚಲನ ಶಕ್ತಿ ಇವೆಲ್ಲ ಜಲಾಶಯಗಳಲ್ಲಿ ಪ್ರಚನ್ನ ಶಕ್ತಿಯಾಗಿ ಅದು ಬದಲಾಗ್ತಾ ಹೋಗುತ್ತೆ. ಎತ್ತರದ ಹಂತದಲ್ಲಿ ಇರುವಂತಹ ನೀರನ್ನ ಕೊಳವೆಗಳ ಮೂಲಕ ಜಲಾಶಯದ ತಳದಲ್ಲಿ ಟರ್ಬೈನ್ಗಳಿಗೆ ಹರಿಸಲಾಗುತ್ತೆ ಮತ್ತು ಟರ್ಬೈನ್ಗಳು ಈ ಜಲಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತಾ ಹೋಗ್ತವೆ. ಈಗ ನೋಡೋಣ ಸೌರಶಕ್ತಿ. ನೋಡಿ, ಸೌರಶಕ್ತಿ ಅಂತ ಬಂದಾಗ ಶಾಖ ಮತ್ತು ಬೆಳಕಿನ ರೂಪದಲ್ಲಿ ನಾವು ಸೂರ್ಯನಿಂದ ಪಡೆಯುವಂತಹ ವಿಕಿರಣ ಶಕ್ತಿಯನ್ನ ನಾವು ಸೌರಶಕ್ತಿ ಅಂತ ಕರಿತೀವಿ. ಆಯ್ತಾ? ಇದು ನಮಗಿರುವ ಎಂದೂ ಮುಗಿಯದ ಶಕ್ತಿಯ ಆಕಾರ ಆಗಿರುತ್ತೆ. ಯಾವುದು? ಸೌರಶಕ್ತಿ. 1901ರಲ್ಲಿ ಸೌರಶಕ್ತಿಯ ಮೂಲದ ಬಗ್ಗೆ ಸಮರ್ಪಕವಾದ ವಿವರಣೆಯನ್ನ ಅಮೆರಿಕೆಯ ಹ್ಯಾನ್ಸ್ ಬೆತೆ ಅನ್ನುವಂಥವ್ರು ನೀಡ್ತಾರೆ. ಹಾಗೂ 1939ರಲ್ಲಿ ಜರ್ಮನಿಯ ವ್ಯಾನ್ ವೈಜೇಕರ್ ಕೂಡ ನೀಡ್ತಾರೆ. ಹೈಡ್ರೋಜನ್ ಬೀಜಗಳು ಸಮ್ಮಿಲನ ಹೊಂದಿ ಹೀಲಿಯಂ ಬೀಜ ಉಂಟಾಗುವ ಕ್ರಿಯೆಯೇ ಸೌರಶಕ್ತಿಯ ಮೂಲ ಅಂತ ಹೇಳಿ ಬೇಥೆ ಅವರು ಸೂಚಿಸಿದ್ರೆ, ಇದು ಇತರೆ ನಕ್ಷತ್ರಗಳ ಶಕ್ತಿ ಮೂಲಕ್ಕೂ ಕೂಡ ಅನ್ವಯ ಆಗುತ್ತೆ. ಇನ್ನು ಬೀಜ ಸಮ್ಮಿಲನ ಕ್ರಿಯೆಯಿಂದ ಅಗಾಧ ಪ್ರಮಾಣದ ಶಕ್ತಿ ಇಲ್ಲಿ ಬಿಡುಗಡೆ ಆಗೋದನ್ನ ನೋಡಬಹುದು. ಇನ್ನು ಬೈಜಿಕ ಸಮ್ಮಿಲನ ಕ್ರಿಯೆ ಯಾವ ರೀತಿ ಒಂದು ಬೈಜಿಕ ಸಮ್ಮಿಲನ ಕ್ರಿಯೆ ಆಗುತ್ತೆ ನೋಡಿ. 2 ಹಗುರ ಬೀಜಗಳು ಸಮ್ಮಿಲನವನ್ನ ಹೊಂದಿ ಒಂದು ಭಾರವಾದ ಬೀಜ ಮತ್ತು ಬೃಹತ್ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಬೈಜಿಕ ಕ್ರಿಯೆಯೇ ಬೈಜಿಕ ಸಮ್ಮಿಲನ ಅಂತ ಕರಿತೀವಿ. ಬೀಜಗಳ ನಡುವಿನ ವಿಕರ್ಷಣ ಬಲವನ್ನ ತೊಡೆದು ಹಾಕ್ಬಿಟ್ಟು ಬೈಜಿಕ ಸಮ್ಮಿಲನ ನಡೆಯೋದಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ. ಈ ಒಂದು ಶಕ್ತಿಯನ್ನ ತಾಪ ರೂಪದಲ್ಲಿ ಒದಗಿಸ್ತಾ ಹೋಗ್ತಾರೆ. ಒಮ್ಮೆ ಸಮ್ಮಿಲನ ಕ್ರಿಯೆ ಪ್ರಾರಂಭವಾದ್ರೆ ಸಾಕು, ಅದರಿಂದ ಬರುವಂತಹ ಶಕ್ತಿಯು ಮುಂದೆ ನಡೆಯುವಂತಹ ಎಲ್ಲಾ ಬೈಜಿಕ ಸಮ್ಮಿಲನಕ್ಕೆ ಬೇಕಾಗುವಂತಹ ತಾಪವನ್ನ ಒದಗಿಸುತ್ತೆ ಮತ್ತು ಆ ಕ್ರಿಯೆ ಏನಿರುತ್ತೆ ಅದು ಮುಂದುವರಿತಾ ಹೋಗುತ್ತೆ. ಹಾಗಾದ್ರೆ ಅದಕ್ಕೆ ಉದಾಹರಣೆಗಳನ್ನ ನಾವು ನೋಡೋದಾದ್ರೆ, ಹೈಡ್ರೋಜನ್ನಿನ ಐಸೋಟೋಪ್ ಆಗಿರುವಂತಹ ಡ್ಯೂಟೇರಿಯಂನ 2 ಬೀಜಗಳು ಬೈಜಿಕ ಸಮ್ಮಿಲನವಾಗಿ ಹೈಡ್ರೋಜನ್ನಿನ ಮತ್ತೊಂದು ಐಸೋಟೋಪ್ ಆದಂತಹ ಟ್ರೀಟಿಯಂ ಆಗುತ್ತೆ ಮತ್ತು ಒಂದು ಪ್ರೋಟಾನು ಅಲ್ಲಿ ಉಂಟಾಗೋದನ್ನ ನಾವು ನೋಡಬಹುದು. ಇನ್ನು ಒಂದು ಡ್ಯೂಟೇರಿಯಂನ ಬೀಜ ಟ್ರಿಟಿಯಂನ ಒಂದು ಬೀಜದೊಡನೆ ಸಮ್ಮಿಲನವನ್ನ ಹೊಂದಿ ಹೀಲಿಯಂನ ಒಂದು ಬೀಜ, ಒಂದು ನ್ಯೂಟ್ರಾನ್ ಮತ್ತು ಶಕ್ತಿ ಬಿಡುಗಡೆ ಆಗೋದನ್ನ ನಾವು ನೋಡಬಹುದು. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವುದು? ನೆನಪಿಡಿ ಅಂತ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 1 ಗ್ರಾಂ ಹೈಡ್ರೋಜನ್ ಬೈಜಿಕ ಸಮ್ಮಿಲನ ಹೊಂದಿದಾಗ 6 × 10⁻11 ಜೌಲ್ಗಳಷ್ಟು ಶಕ್ತಿ ಬಿಡುಗಡೆ ಆಗತ್ತೆ. ಇದು 350 ಮಿಲಿಯನ್ ಟನ್ಗಳಷ್ಟು ಕಲ್ಲಿದ್ದಲನ್ನ ದಹಿಸಿದಾಗ ಏನು ಪಡಿತೀವಲ್ಲ ಆ ಒಂದು ಶಕ್ತಿಗೆ ಇದು ಸಮ ಆಗಿರುತ್ತೆ. ಅತಿ ಹೆಚ್ಚಿನ ತಾಪದಲ್ಲಿ ಜರುಗುವ ಬೈಜಿಕ ಕ್ರಿಯೆಗಳನ್ನ ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆಗಳು ಅಂತ ಹೇಳಿ ಕರಿತೀವಿ. ನಕ್ಷತ್ರಗಳ ಶಕ್ತಿ, ಅದರಲ್ಲೂ ಸೌರಶಕ್ತಿ ಏನಿದೆ ಇದು ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆಗಳಿಂದ ಇದು ಉಂಟಾಗುತ್ತೆ. ಈಗ ನೋಡೋಣ ಸೌರ ಸಾಧನಗಳು. ನೋಡಿ, ಸೌರ ವಿಕಿರಣದ ಸುಮಾರು 1/3 ಭಾಗವು ಅವಕೆಂಪು ವಿಕಿರಣದಿಂದ ಅದು ಕೂಡಿರುತ್ತೆ. ಸೌರಶಕ್ತಿಯನ್ನ ಬಳಸಬೇಕು ಅಂತ ಹೇಳಿದ್ರೆ ಉಪಯೋಗಿಸುವಂತಹ ಸಾಧನಗಳೇ ಸೌರಶಕ್ತಿಯ ಸಾಧನಗಳು ಅಂತ ನಾವು ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಸೌರ ಅಡಿಗೆ ಒಲೆ ನೋಡಿ, ಆಹಾರ ಬೇಯಿಸುವುದಕ್ಕೆ ಬಳಸುವಂತಹ ಸರಳ ಸಾಧನ ಸೌರ ಅಡಿಗೆ ಒಲೆ. ಈ ಒಲೆ ಮರ ಅಥವಾ ಉಷ್ಣರೋಧಕ ವಸ್ತುವಿನಿಂದ ಮಾಡಿರುವಂತಹ ಪೆಟ್ಟಿಗೆ ಆಗಿರುತ್ತೆ. ಪೆಟ್ಟಿಗೆಯ ಒಳ ಮೇಲ್ಮೈ ಏನಿರುತ್ತೆ ಅದು ಕಪ್ಪು ಬಣ್ಣದಿಂದ ಬಳದಿರ್ತಾರೆ. ಯಾಕೆ? ಅದು ಒಂದು ಹೀಟನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಇನ್ನು ಪೆಟ್ಟಿಗೆಗೆ ಪಾರದರ್ಶಕ ಗಾಜಿನ ಮುಚ್ಚಳ ಕೂಡ ಇರುತ್ತೆ. ಪೆಟ್ಟಿಗೆ ಒಳಗೆ ಒಂದು ಸಮತಲ ದರ್ಪಣವನ್ನು ಕೂಡ ಜೋಡಿಸಿರ್ತಾರೆ. ಬೇಯಿಸಬೇಕಾದ ಆಹಾರ ವಸ್ತುವನ್ನ ಲೋಹದ ಪಾತ್ರೆಯೊಂದರಲ್ಲಿ ಇಟ್ಟು ಪೆಟ್ಟಿಗೆ ಒಳಗಡೆ ಇಟ್ಟಾಗ ಏನಾಗುತ್ತೆ, ಸೂರ್ಯನ ಕಿರಣಗಳು ಸಮತಲ ದರ್ಪಣದ ಮೇಲೆ ನೇರವಾಗಿ ಬೀಳುವಂತೆ ಒಲೆಯನ್ನ ಬಿಸಿಲಿಗೆ ಇಡಲಾಗುತ್ತೆ. ಈಗ ದರ್ಪಣ ಏನಿರುತ್ತೆ ಅದು ಸೌರ ವಿಕಿರಣವನ್ನು ಪ್ರತಿಫಲಿಸಿ ಪಾತ್ರೆಯ ಮೇಲೆ ಬೀಳುವಂತೆ ಮಾಡುತ್ತೆ. ಇದರಿಂದ ಆಹಾರ ಪದಾರ್ಥದ ತಾಪಮಾನ ಹೆಚ್ಚಿ ಅದು ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಪೆಟ್ಟಿಗೆಯ ಒಳಮೈಗೆ ಮತ್ತು ಪಾತ್ರೆಯ ಹೊರಭಾಗಕ್ಕೆ ಬಳಿದಿರುವಂತಹ ಕಪ್ಪು
ಬಣ್ಣ ಏನಿರುತ್ತೆ ಅದು ಹೆಚ್ಚಿನ ಸೌರಶಕ್ತಿಯ ಹೀರುವಿಕೆಗೆ ಕಾರಣವಾಗಿರುತ್ತೆ. ಗಾಜಿನ ಮುಚ್ಚಳ ಪೆಟ್ಟಿಗೆಯಿಂದ ಶಾಖ ಹೊರ ಹೋಗೋದನ್ನ ತಪ್ಪಿಸುತ್ತೆ. ಪೆಟ್ಟಿಗೆಯ ಒಳಗೆ ಸಂಗ್ರಹವಾಗಿರುವಂತಹ ಉಷ್ಣಶಕ್ತಿ ಆಹಾರವನ್ನ ಬೇಯಿಸುತ್ತೆ. ಇನ್ನು ಸೌರ ಜಲತಾಪಕಗಳು ನೋಡಿ, ಸಿಲಿಂಡರ್ ಆಕೃತಿ ಇರುವಂತಹ ಟ್ಯಾಂಕ್ ನಲ್ಲಿರುವಂತಹ ನೀರು ಕೊಳವೆಯಲ್ಲಿ ಸತತವಾಗಿ ಹರಿತಾನೆ ಇರುತ್ತೆ. ಸೌರ ಶಾಖವನ್ನ ಹೀರಿ ಕೊಳವೆಯೊಳಗಿನ ನೀರು ಬಿಸಿಯಾಗುತ್ತೆ. ಸಿಲಿಂಡರ್ ಆಕೃತಿ ಟ್ಯಾಂಕಿನ ಮೇಲ್ಭಾಗದಲ್ಲಿ ಬಿಸಿ ನೀರು ಶೇಖರವಾಗಿದ್ದು ನಲ್ಲಿಯ ಮೂಲಕ ಹೊರಕ್ಕೆ ತೆಗೆದುಕೊಳ್ಳಬಹುದು. ಹೊರತೆಗೆದಂತಹ ಬಿಸಿ ನೀರಿನ ಸ್ಥಳವನ್ನ ಸಂಗ್ರಹ ತೊಟ್ಟಿಯ ತಣ್ಣೀರು ತುಂಬುತ್ತಾ ಹೋಗುತ್ತೆ. ಸೌರಕೋಶ ಅಂತ ಹೇಳಿದ್ರೆ ಸೋಲಾರ್ ಸೆಲ್ ಅಂತ ಕರಿತೀವಿ. ಸೌರಶಕ್ತಿಯನ್ನ ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತಹ ಸಾಧನವನ್ನ ನಾವು ಸೋಲಾರ್ ಸೆಲ್ ಅಂತ ಕರಿತೀವಿ. ಇದರದ್ದು ಮುಖ್ಯ ಉದ್ದೇಶ ಏನು ನೋಡಿ, ಸೌರಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಇದು ಏನ್ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಮೊದಲ ಕಾರ್ಯರೂಪದ ಸೌರಕೋಶವನ್ನ 1954ರಲ್ಲಿ ನಿರ್ಮಿಸಲಾಯಿತು. ಒಂದು ಸೌರಕೋಶ ಮಾದರಿಯಲ್ಲಿ ಬೆಳಕನ್ನ ಹೀರುವ ಸಿಲಿಕಾನ್ ಅಂತಹ ವಸ್ತುವಿನ ಸಣ್ಣ ಚೂರು ಏನಿರುತ್ತೆ ಅದು ಇರುತ್ತೆ. ಸಿಲಿಕಾನ್ ಅನ್ನ ಪ್ರವೇಶಿಸುವಂತಹ ಸೌರ ವಿಕಿರಣವು ಸಿಲಿಕಾನ್ನಿಂದ ಎಲೆಕ್ಟ್ರಾನ್ಗಳನ್ನ ಬಿಡುಗಡೆ ಮಾಡುತ್ತೆ. ಸೌರಕೋಶದಲ್ಲಿ ಉಂಟಾಗುವಂತಹ ವೋಲ್ಟೇಜು 0.5 ಇಂದ 0.7 ವ್ಯಾಟ್ಗೆ ಅದು ಇರುತ್ತೆ. ಇನ್ನು ಸಾಕಷ್ಟು ವೋಲ್ಟೇಜ್ ಮತ್ತು ಸಾಮರ್ಥ್ಯವನ್ನು ಉತ್ಪಾದಿಸೋದಕ್ಕೆ ಅನೇಕ ಕೋಶಗಳನ್ನ ಸರಣಿಯಲ್ಲಿ ಜೋಡಿಸಿರ್ತಾರೆ. ಇಂತಹ ಜೋಡಣೆಗೆ ಸೌರಪಟ್ಟಿ ಅಂತ ಹೇಳಿ ಕರೀತಾರೆ. ಅಲ್ಪ ಸಾಮರ್ಥ್ಯ ಮತ್ತು ದುಬಾರಿ ಬೆಲೆಯದ್ದಾಗಿದ್ದರೂ ಕೂಡ ಸಹ ಸೌರಕೋಶಗಳು ಅನೇಕ ಉದ್ದೇಶಗಳಿಗಾಗಿ ಬಳಕೆ ಆಗುತ್ತೆ. ಕೃತಕ ಉಪಗ್ರಹಗಳಲ್ಲಿ ಶಕ್ತಿಯ ಮುಖ್ಯ ಆಕಾರಗಳೇ ಸೌರಕೋಶಗಳು ಅಂತ ಹೇಳ್ತೀವಿ. ರೇಡಿಯೋ ಅಥವಾ ತಂತಿರಹಿತ ಪ್ರಸರಣಗಳಲ್ಲಿ, ದೂರದರ್ಶನ ಮರು ಪ್ರಸಾರ ಕೇಂದ್ರಗಳಲ್ಲಿ, ಸಂಚಾರ ನಿಯಂತ್ರಣ ದೀಪಗಳಲ್ಲಿ ಮತ್ತು ಬಹುದೂರ ಪ್ರದೇಶಗಳಲ್ಲಿ ಬಳಕೆಯಲ್ಲಿ ಇರ್ತವೆ. ಸೌರಕೋಶಗಳನ್ನ ಗೃಹೋಪಯೋಗಿ ವಿದ್ಯುತ್ತಿನ ಭವಿಷ್ಯದ ಆಕಾರಗಳು ಅಂತ ಕೂಡ ನಾವು ಪರಿಗಣಿಸಬಹುದು. ಇನ್ನು ಪವನ ಶಕ್ತಿ ನೋಡಿ, ಪವನ ಶಕ್ತಿ ಏನಿದೆ ಇದು ಭೂಭಾಗವನ್ನ ಹಾಗೂ ಜಲ ಸಂಪತ್ತನ್ನ ಸೂರ್ಯನ ಶಾಖದ ಅಸಮಾನ ಕಾಯುವಿಕೆಯಿಂದ ಉಂಟಾದಂತಹ ಗಾಳಿಯ ಚಲನೆಯಿಂದ ಮಾರುತಗಳು ಉಂಟಾಗುತ್ತೆ. ಮಾರುತದ ಈ ಚಲನ ಶಕ್ತಿಯನ್ನ ಕೆಲಸ ಮಾಡೋದಕ್ಕೆ ಬಳಸಬಹುದು. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ಶಕ್ತಿಯನ್ನ ಯಾಂತ್ರಿಕ ಕಾರ್ಯಗಳನ್ನ ಮಾಡೋದಕ್ಕೆ ಬಳಸ್ತಾ ಇದ್ರು. ಈ ಯಾಂತ್ರಿಕ ಕಾರ್ಯಗಳು ಅಂದ್ರೆ ಏನು ನೋಡಿ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳೋದಾದ್ರೆ, ಗಾಳಿ ಯಂತ್ರದ ಚಕ್ರೀಯ ಚಲನೆಯನ್ನು ಉಂಟು ಮಾಡಿ ಬಾವಿಯಿಂದ ನೀರೆತ್ತೋದಕ್ಕೆ ಬಳಸ್ತಾ ಇದ್ರು. ಗಾಳಿ ಯಂತ್ರವು ಒಂದು ಎತ್ತರವಾದ ಸ್ಥಳದಲ್ಲಿ ಕಠಿಣವಾದ ಆಧಾರದ ಮೇಲೆ ಸ್ಥಾಪಿಸಿರುವಂತಹ ದೊಡ್ಡ ವಿದ್ಯುತ್ ಪಂಖದಂತಹ ವಿನ್ಯಾಸವನ್ನ ಹೊಂದಿರುತ್ತೆ. ಗಾಳಿ ಯಂತ್ರದ ಚಕ್ರೀಯ ಚಲನೆಯನ್ನ ಬಳಸಿ ವಿದ್ಯುತ್ ಜನರೇಟರ್ನ ಟರ್ಬೈನ್ ಸುತ್ತಿಸಿ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸ್ತಾ ಇದ್ರು. ಒಂದು ಗಾಳಿ ಯಂತ್ರದಿಂದ ಉತ್ಪಾದಿಸಲ್ಪಟ್ಟಂತಹ ವಿದ್ಯುತ್ ಪ್ರಮಾಣ ಕಡಿಮೆ ಆಗ್ತಾ 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 ವಾಣಿಜ್ಯ ಬಳಕೆಗೆ ಅದು ಸಾಕಾಗುದಿಲ್ಲ. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯ ಗಾಳಿ ಯಂತ್ರಗಳನ್ನ ಪವನಶಕ್ತಿ ಕ್ಷೇತ್ರ ಏನಿರುತ್ತೆ ಅಂತ ಏನ್ ಕರಿತೀವಿ, ಎತ್ತರದ ವಿಸ್ತಾರವಾದ ಜಾಗದಲ್ಲಿ ಅದನ್ನ ಸ್ಥಾಪಿಸ್ತಾ ಹೋಗ್ತಾರೆ. ಪ್ರತಿ ಗಾಳಿ ಯಂತ್ರದಿಂದ ಉತ್ಪಾದನೆ ಆಗುವಂತಹ ಎಲ್ಲ ಶಕ್ತಿಯನ್ನ ಒಗ್ಗೂಡಿಸಿ ವಾಣಿಜ್ಯ ಕಾರ್ಯಗಳಿಗೆ ವಿದ್ಯುತ್ ಶಕ್ತಿಯನ್ನ ಪಡಿತಾ ಹೋಗ್ತಾರೆ. ಕೆಲವೊಂದ್ಸತಿ ನೀವೆಲ್ಲ ನೋಡಿರ್ಬೋದು, ಫ್ಯಾನ್ ಹಾಕಿದರೆ ಫ್ಯಾನು ಅಂತೇಳ, ಅದೆಲ್ಲ ಯಾವುದಕ್ಕೆ, ವಾಣಿಜ್ಯ ಕಾರ್ಯಗಳಿಗೆ ವಿದ್ಯುತ್ ಶಕ್ತಿಯನ್ನ ಪಡೆಯೋದಕ್ಕೋಸ್ಕರ ಆ ಒಂದು ಫ್ಯಾನ್ಸ್ ಅನ್ನ ಅಡಾಪ್ಟ್ ಮಾಡಿರ್ತಾರೆ. ಪವನ ಶಕ್ತಿಯು ಪರಿಸರ ಸ್ನೇಹಿಯಾಗಿರುತ್ತೆ, ಉತ್ತಮ ಕಾರ್ಯಕ್ಷಮತೆ ಉಳ್ಳಂತವಾಗಿರುತ್ತೆ, ನವೀಕರಿಸಬಹುದಾದಂತಹ ಶಕ್ತಿಯ ಆಕಾರ ಕೂಡ ಅದಾಗಿರುತ್ತೆ. ಇದು ವಿದ್ಯುತ್ ಉತ್ಪಾದನೆಗೆ ಮರುಕಳಿಸುವಂತಹ ವೆಚ್ಚವನ್ನ ಇದು ಬಯಸೋದಿಲ್ಲ. ಆದ್ರೆ ಪವನ ಶಕ್ತಿಯನ್ನ ಬಳಸ್ಕೊಳ್ಳೋದಕ್ಕೆ ಕೆಲವು ಇತಿಮಿತಿಗಳನ್ನ ನಾವು ನೋಡಬಹುದು. ಮೊದಲನೇದಾಗಿ ನಾವು ನೋಡೋದಾದ್ರೆ, ಪವನ ಕ್ಷೇತ್ರಗಳನ್ನ ವರ್ಷದ ಹೆಚ್ಚಿನ ಕಾಲ ಎಲ್ಲಿ ಮಾರುತಗಳು ಬೀಸ್ತವೋ ಅಂತ ಸ್ಥಳದಲ್ಲಿ ಮಾತ್ರ ಸ್ಥಾಪಿಸ್ತಾರೆ. ಟರ್ಬೈನ್ಗಳ ಜವವನ್ನ ನಿರ್ವಹಿಸೋದಕ್ಕೆ ಗಾಳಿಯ ಜವ 15 ಕಿಲೋಮೀಟರ್ ಪರ್ ಗಂಟೆಗಿಂತ ನೋಡಿ, 1 ಗಂಟೆಗೆ 15 ಕಿಲೋಮೀಟರ್ ಅಷ್ಟು ಹೆಚ್ಚಾಗಿರ್ಬೇಕು. ಆಮೇಲೆ ಅವಶ್ಯವಿರುವಂತಹ ಸಂಗ್ರಾಹಕ ಕೋಶಗಳಂತಹ ಪೂರಕ ಮೂಲ ಸೌಕರ್ಯಗಳು ಕೂಡ ಅದಕ್ಕೆ ಇರಬೇಕು. ಆಮೇಲೆ ಮಾರುತ ಕ್ಷೇತ್ರಗಳ ಸ್ಥಾಪನಾ ವೆಚ್ಚ ಸಾಕಷ್ಟು ಹೆಚ್ಚಾಗಿ ಇರುವಂತದನ್ನ ನಾವು ಕಂಡಿರ್ತೀವಿ. ಸೊ ಮೇಲಾಗಿ ಗೋಪುರ ಮತ್ತು ರೆಕ್ಕೆಗಳನ್ನ ಪ್ರಕೃತಿಯ ಅನಿಶ್ಚಿತ ಪರಿಣಾಮಗಳಾದಂತಹ ಮಳೆ, ಸೂರ್ಯ, ಬಿರುಗಾಳಿ ಮುಂತಾದವುಗಳನ್ನ ರಕ್ಷಿಸೋದಕ್ಕೆ ಉನ್ನತ ನಿರ್ವಹಣೆಯ ಅವಶ್ಯಕತೆ ಇರುವಂತದನ್ನ ನಾವು ಕಾಣಬಹುದು. ಇನ್ನು ಉಬ್ಬರ ಶಕ್ತಿ ಅಂತ ಹೇಳಿ ಹೇಳ್ತೀವಿ ನೋಡಿ. ಉಬ್ಬರ ಶಕ್ತಿ ಅಂದ್ರೆ ಏನು? ಉಬ್ಬರ ಶಕ್ತಿ ಅಂತ ಹೇಳಿದ್ರೆ, ಚಂದ್ರನ ಗುರುತ್ವಾಕರ್ಷಣೆಯು ಸುತ್ತುತ್ತಿರುವ ಭೂಮಿಯ ಮೇಲೆ ವರ್ತಿಸೋದ್ರಿಂದ ಸಮುದ್ರದ ನೀರಿನ ಮಟ್ಟದಲ್ಲಿ ಏರಿಳಿತಗಳನ್ನ ನಾವು ಕಾಣ್ತೀವಿ.
ಈ ರೀತಿಯಾಗಿ ಏರಿಳಿತಗಳನ್ನ ಕಂಡಾಗ ಸಮುದ್ರದ ಪ್ರದೇಶದಲ್ಲಿ ಏನಾದ್ರೂ ನಾವು ಪ್ರವಾಸ ಮಾಡಿದ್ರೆ ಹಗಲಿನಲ್ಲಿ ಸಮುದ್ರದ ಮಟ್ಟದಲ್ಲಿನ ವ್ಯತ್ಯಾಸವನ್ನ ನಾವು ಗಮನಿಸಿದಾಗ ಏನಾಗುತ್ತೆ, ಓಕೆ, ಈ ವಿದ್ಯಮಾನವನ್ನ ಉನ್ನತ ಉಬ್ಬರ ಮತ್ತು ಇಳಿ ಉಬ್ಬರ ಅಂತ ಹೇಳಿ ಎರಡು ತರ ಕರಿತೀವಿ. ಉಬ್ಬರ ಶಕ್ತಿಯಲ್ಲಿ ಎಷ್ಟು? ಎರಡು ವಿಧ, ಒಂದು ಉನ್ನತ ಉಬ್ಬರ, ಇನ್ನೊಂದು ಇಳಿ ಉಬ್ಬರ. ಸಮುದ್ರದ ಮಟ್ಟಗಳ ಈ ವ್ಯತ್ಯಾಸ ಏನಿರುತ್ತೆ ಸಮುದ್ರದ ಉಬ್ಬರ ಶಕ್ತಿಯನ್ನ ನಮಗೆ ನೀಡ್ತಾ ಹೋಗುತ್ತೆ. ಸಮುದ್ರದ ಕಿರಿದಾದ ತೆರೆದ ಭಾಗಕ್ಕೆ ಅಡ್ಡಲಾಗಿ ಅಣೆಕಟ್ಟನ್ನ ಕಟ್ಟೋದ್ರ ಮೂಲಕ ಈ ಒಂದು ಶಕ್ತಿಯನ್ನ ನಾವು ಪಡಿಬಹುದು. ಹಾಗಾದ್ರೆ ಸಮುದ್ರದ ಕಿರಿದಾದ ತೆರೆ ಭಾಗಕ್ಕೆ ಅಡ್ಡಲಾಗಿ ಅಣೆಕಟ್ಟನ್ನ ಕಟ್ಟೋದ್ರ ಮೂಲಕ ನಾವು ಉಬ್ಬರ ಶಕ್ತಿಯನ್ನ ಪಡಿಬಹುದು. ಅಣೆಕಟ್ಟೆಯ ದ್ವಾರದ ಬಳಿ ಸ್ಥಾಪಿಸಿರುವಂತಹ ಟರ್ಬೈನ್ ಉಬ್ಬರ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಆದ್ರೆ ಈ ಅಣೆಕಟ್ಟುಗಳನ್ನ ಕಟ್ಟುವ ಸ್ಥಳಗಳು ಬಹಳನೇ ಕಮ್ಮಿ ಇದಾವೆ ಅಂತ ಹೇಳ್ಬೋದು, ಓನ್ಲಿ ಲಿಮಿಟೆಡ್. ಅಲೆಗಳ ಶಕ್ತಿ ನೋಡಿ, ಹಾಗೆಯೇ ಸಮುದ್ರದ ತೀರದಲ್ಲಿ ಸಮುದ್ರದ ಅಲೆಗಳು ಹೊಂದಿರುವಂತಹ ಚಲನಶಕ್ತಿಯನ್ನ ಅದೇ ರೀತಿ ಬಳಸಿಕೊಂಡು ವಿದ್ಯುತ್ ಶಕ್ತಿಯಾಗಿ ನಾವು ಪರಿವರ್ತಿಸಬಹುದು. ಸಮುದ್ರದ ಮೇಲೆ ಬೀಸುವ ಮಾರುತಗಳಿಂದ ಅಲೆಗಳು ಉಂಟಾಗ್ತವೆ. ಬಲಿಷ್ಠ ಅಲೆಗಳಿದ್ದಲ್ಲಿ ಮಾತ್ರ ಅಲೆಗಳ ಶಕ್ತಿಯು ಸಮರ್ಥ ಶಕ್ತಿಯ ಆಕಾರವಾಗುತ್ತೆ. ಅಲೆಗಳ ಶಕ್ತಿಯನ್ನ ನಾವು ಸಂಗ್ರಹಿಸಿ ಟರ್ಬೈನ್ಗಳನ್ನಾಗಿ ತಿರುಗಿಸಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸೋದಕ್ಕೆ ಹಲವಾರು ವಿಧದ ಸಾಧನಗಳನ್ನು ಕೂಡ ಇವತ್ತಿನ ದಿನಗಳಲ್ಲಿ ವಿನ್ಯಾಸಗೊಳಿಸಿದ್ದಾರೆ. ಇನ್ನು ಭೂಗರ್ಭ ಉಷ್ಣಶಕ್ತಿ. ಭೂಗರ್ಭ ಉಷ್ಣಶಕ್ತಿಯನ್ನ ನೋಡೋದಾದ್ರೆ ಭೂಮಿಯ ಆಳದ ಬಿಸಿಯಾದ ಪ್ರದೇಶದಲ್ಲಿ ಉಂಟಾದ ದ್ರವಿತ ಶಿಲಾಪಾಕವು ಮೇಲ್ಮುಖವಾಗಿ ತಳ್ಳಲ್ಪಟ್ಟು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸೆರೆಯಾಗಿದೆ. ಈ ಭಾಗಗಳನ್ನೇ ನಾವು ಉಷ್ಣತಾಣಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಭೂಗತವಾದ ನೀರು ಈ ಉಷ್ಣತಾಣಗಳ ಸಂಪರ್ಕಕ್ಕೆ ಬಂದಾಗ ಏನಾಗುತ್ತೆ, ಅದು ಆವಿಯಾಗುತ್ತೆ. ಕೆಲವೊಮ್ಮೆ ಈ ಭಾಗದ ಬಿಸಿ ನೀರು ಮೇಲ್ಮೈ ಮೇಲಿನ ಹೊರಕುಳಿಗಳ ಮೂಲಕ ಏನಾಗ್ತಾ ಹೋಗುತ್ತೆ, ಹೊರಹೊಮ್ತಾ ಹೋಗುತ್ತೆ. ಇಂತಹ ಹೊರಕುಳಿಗಳನ್ನ ಬಿಸಿ ನೀರಿನ ಬುಗ್ಗೆಗಳು ಅಂತ ಹೇಳಿ ನಾವು ಕರಿತೀವಿ. ಕಲ್ಲುಗಳ ಸಂಧಿಯಲ್ಲಿ ಇರುವಂತಹ ಆವಿಯನ್ನ ಕೊಳವೆಗಳ ಮೂಲಕ ಟರ್ಬೈನ್ಗೆ ಹಾಯಿಸಿ ವಿದ್ಯುತ್ ಅನ್ನ ಉತ್ಪಾದಿಸಲಾಗುತ್ತೆ. ತಯಾರಿಕೆಯ ವೆಚ್ಚ ಏನಿರುತ್ತೆ ಅದು ಹೆಚ್ಚಾಗಿ ಇಲ್ಲದೆ ಹೋದ್ರೂ ಕೂಡ ವ್ಯಾವಹಾರಿಕವಾಗಿ ಈ ಶಕ್ತಿ ಕೇಂದ್ರಗಳನ್ನ ಸ್ಥಾಪಿಸುವ ಕ್ಷೇತ್ರಗಳು ಬಹಳನೇ ಕಡಿಮೆ ಇದೆ. ಉಷ್ಣ ಶಕ್ತಿಯಿಂದ ವಿದ್ಯುತ್ ಪಡೆಯುವ ಕಾರ್ಯ ಮಾಡಬಲ್ಲ ಸ್ಥಾವರಗಳು ನ್ಯೂಜಿಲೆಂಡ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಹೆಚ್ಚಾಗಿದೆ. ನೋಡಿ, ವಿದ್ಯುತ್ತನ್ನ ಉಷ್ಣ ಶಕ್ತಿಯಿಂದ ವಿದ್ಯುತ್ ಪಡೆಯುವ ಕಾರ್ಯ ಮಾಡುವಂತಹ ಸ್ಥಾವರ, ಓಕೆ, ಈ ವಿದ್ಯುತ್ತನ್ನ ಪಡೆಯುವಂತಹ ಕಾರ್ಯ ಮಾಡಬಲ್ಲಂತಹ ಸ್ಥಾವರಗಳನ್ನ ನಾವು ನ್ಯೂಜಿಲೆಂಡ್ ಮತ್ತೆ ಅಮೆರಿಕ, ಈ ಒಂದು ಯುನೈಟೆಡ್ ಸ್ಟೇಟ್ ಅಲ್ಲಿ ಮಾತ್ರ ನಾವು ನೋಡ್ಬೋದು. ಇನ್ನು ನ್ಯೂಕ್ಲಿಯ ಶಕ್ತಿ. ಓಕೆ, ನ್ಯೂಕ್ಲಿಯ ಶಕ್ತಿ ನೋಡಿ, ನ್ಯೂಕ್ಲಿಯ ಶಕ್ತಿ ಅಂತ ಹೇಳಿದ್ರೆ ನ್ಯೂಕ್ಲಿಯ ಶಕ್ತಿ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದಾದ್ರೆ ಪರಮಾಣು ವಿದಳನ ಕ್ರಿಯೆಯಲ್ಲಿ ಭಾರಿ ಪರಮಾಣು ಬೀಜ ಅಂದ್ರೆ ಯುರೇನಿಯಂ, ಪ್ಲುಟೋನಿಯಂ, ಥೋರಿಯಂ ಇವುಗಳನ್ನ ಕಡಿಮೆ ಶಕ್ತಿಯ ನ್ಯೂಟ್ರಾನ್ ನಿಂದ ತಾಡಿಸಿದಾಗ ಹಗುರ ಬೀಜಗಳಾಗಿ ವಿಭಜನೆಯನ್ನ ಹೊಂದುತ್ತವೆ. ಯಾವಾಗ ಆ ಕ್ರಿಯೆ ನಡೆಯುತ್ತೋ ಆಗ ಅಗಾಧವಾದ ಶಕ್ತಿ ಬಿಡುಗಡೆಯಾಗುತ್ತೆ. ಉದಾಹರಣೆಗೆ ಯುರೇನಿಯಂ ಒಂದು ಪರಮಾಣುವಿನ ವಿದಳನದಿಂದ ಬಿಡುಗಡೆಯಾಗುವ ಶಕ್ತಿ ಕಲ್ಲಿದ್ದಲಿನಲ್ಲಿರುವ ಕಾರ್ಬನ್ ಒಂದು ಅಣುವಿನ ದಹನ ಕ್ರಿಯೆಯಿಂದ ಬಿಡುಗಡೆಯಾಗುವ ಶಕ್ತಿಯ 10 ಮಿಲಿಯನ್ ಪಟ್ಟು ಹೆಚ್ಚಾಗಿರುತ್ತೆ. ವಿದ್ಯುತ್ ಶಕ್ತಿ ಉತ್ಪಾದನೆಗಾಗಿ ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಕಾರಿಯನ್ನ ವಿನ್ಯಾಸಗೊಳಿಸಿದಾಗ ನ್ಯೂಕ್ಲಿಯರ್ ಇಂಧನವು ಸ್ವಯಂ ನಿಯಂತ್ರಿತ ಸರಪಣಿ ವಿದಳನ ಕ್ರಿಯೆಯ ಭಾಗವಾಗಿರುತ್ತೆ ಮತ್ತು ಶಕ್ತಿಯನ್ನ ನಿಯಂತ್ರಿತ ದರದಲ್ಲಿ ಬಿಡುಗಡೆ ಮಾಡುತ್ತೆ. ಬಿಡುಗಡೆಯಾಗುವ ಶಕ್ತಿಯನ್ನ ಹಬೆಯನ್ನ ಉತ್ಪಾದಿಸೋದಕ್ಕೆ ಬಳಸಿ ಅದರಿಂದ ವಿದ್ಯುತ್ ಅನ್ನ ಉತ್ಪಾದಿಸಲಾಗುತ್ತೆ. ಇನ್ನು ಬೈಜಿಕ ಶಕ್ತಿ ಬಗ್ಗೆ ನಾವು ನೋಡೋದಾದ್ರೆ ಪರಮಾಣು ಬೀಜಗಳಲ್ಲಿ ಬದಲಾವಣೆಯನ್ನ ತರುವಂತಹ ಕ್ರಿಯೆಗಳನ್ನ ಬೈಜಿಕ ಕ್ರಿಯೆ ಅಂತ ಕರಿತೀವಿ. ಬೈಜಿಕ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಶಕ್ತಿ ಬೈಜಿಕ ಶಕ್ತಿ ಆಗಿರುತ್ತೆ. ಕೆಲವೊಮ್ಮೆ ಇದನ್ನ ಪರಮಾಣು ಶಕ್ತಿ ಅಂತ ಕೂಡ ಕರೀತಾರೆ. ಬೈಜಿಕ ಕ್ರಿಯೆ ನಡೆದಾಗ ಉತ್ಪನ್ನ ಕಣಗಳ ರಾಶಿ ಮೊತ್ತ ಏನಿರುತ್ತೆ ಅದು ಕ್ರಿಯಾಭಾಗಿ ಕಣಗಳ ರಾಶಿ ಮೊತ್ತಕ್ಕಿಂತ ಕಡಿಮೆ ಇರುತ್ತೆ. ಕಡಿಮೆಯಾದ ರಾಶಿ ಶಕ್ತಿಯಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ರಾಶಿಯ ಈ ಪರಿವರ್ತನೆಯನ್ನ ಐನ್ಸ್ಟೈನ್ ರಾಶಿ ಶಕ್ತಿ ಸಂಬಂಧದಿಂದ ನಾವು ವಿವರಿಸ್ತೀವಿ. ಅದನ್ನೇ E = mc² ಅಂತ ಹೇಳಿ ಕರಿತೀವಿ. ಈಗ ನೋಡೋಣ ಬಹು ಆಯ್ಕೆಯ ಪ್ರಶ್ನೆಗಳು. ಕೆಲಸ ಮಾಡುವ ಸಾಮರ್ಥ್ಯವನ್ನ ನಾವೇನಂತ ಕರಿತೀವಿ? ಶಕ್ತಿ ಅಂತ ಕರಿತೀವಿ. ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ದಟ್ ಇಸ್ ಜೌಲ್. ನೋಡಿ, ಒಂದು ವಸ್ತುವಿನಲ್ಲಿ ಉಂಟಾದ ಪ್ರಚನ್ನ ಶಕ್ತಿಯನ್ನ ಅಳೆಯೋದಕ್ಕೆ ಬಳಸುವಂತಹ ಸೂತ್ರ P = mgh.
ಒಂದು ವಸ್ತುವಿನಲ್ಲಿ ಉಂಟಾದ ಚಲನ ಶಕ್ತಿಯನ್ನ ಅಳೆಯೋದಕ್ಕೆ ಬಳಸುವಂತಹ ಸೂತ್ರ 12 mv². ಒಂದು ವಸ್ತುವಿನ ದ್ರವ್ಯರಾಶಿ 5 kg ಇದ್ದು ಈ ವಸ್ತುವನ್ನ 10 ಮೀಟರ್ ಎತ್ತರಕ್ಕೆ ಎತ್ತಿದಾಗ ಈ ವಸ್ತುವಿನಲ್ಲಿ ಉಂಟಾದಂತಹ ಪ್ರಚನ್ನ ಶಕ್ತಿ ನೋಡಿ P = mgh ಅಂತ ಹೇಳಿದ್ವಿ, ಹೌದಲ್ವಾ? ಸೊ ಪ್ರಚನ್ನ ಶಕ್ತಿ ಕೇಳಿದರೆ ಇಲ್ಲಿ ಎಷ್ಟು ಕೆಜಿ ಇದೆ? ಮಾಸು 5 kg ಇದೆ. ಮೀಟರ್ ಇದು ಬಂದು ಗ್ರಾವಿಟಿ ಇದು 9.8 ಅಂತ ಹಾಕೋಬೇಕು. ಆಮೇಲೆ ಹೆಚ್ಚು ಎಷ್ಟು ಮೀಟರ್ ಎತ್ತರ? 10. ಇದಿಷ್ಟನ್ನು ಕೂಡಿದಾಗ ನಮಗೆ ಏನ್ ಬರುತ್ತೆ? 490 ಜೌಲ್ ಬರುತ್ತೆ. ಓಕೆ, ಮಾಡಿ ನೋಡಿ. ಎಷ್ಟು ಬರುತ್ತೆ? 490 ಜೌಲ್ಸ್ ಬರುತ್ತೆ. ಓಕೆ, ಇನ್ನು 2 kg ರಾಶಿಯುಳ್ಳ ಒಂದು ವಸ್ತುವು 3 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸಿದ್ರೆ ಉಂಟಾಗುವಂತಹ ಚಲನ ಶಕ್ತಿ ಅಂದ್ರೇನು? 12 mv² ಹಾಕೊಂಡು ನಾವು ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 9 ಜೌಲ್ ಬರುತ್ತೆ. ಸೌರಶಕ್ತಿಯನ್ನ ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತಹ ಸಾಧನವನ್ನೇ ನಾವು ಸೌರಕೋಶ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು ಒಂದು ಸೌರಕೋಶ ಎಷ್ಟು ವೋಲ್ಟೇಜ್ ಅನ್ನ ಒಳಗೊಂಡಿರುತ್ತೆ? ಇದು ವೆರಿ ಇಂಪಾರ್ಟೆಂಟ್. 0.5 ವೋಲ್ಟೇಜ್ ಮತ್ತು ಸಾಮರ್ಥ್ಯ ಬಂದ್ಬಿಟ್ಟು 0.7 ವ್ಯಾಟ್ ಅಷ್ಟು ಇರುತ್ತೆ. ಭೂಮಿಯ ಶಾಖವನ್ನ ಬಳಸಿಕೊಂಡು ವಿದ್ಯುತ್ ಉತ್ಪತ್ತಿ ಮಾಡುವುದನ್ನ ನಾವೇನಂತ ಕರಿತೀವಿ? ಭೂಗರ್ಭ ಉಷ್ಣ ಸ್ಥಾವರ ಅಂತ ಹೇಳಿ ಕರಿತೀವಿ. 2 ಹಗುರ ಬೀಜಗಳು ಸಮ್ಮಿಲನವನ್ನ ಹೊಂದಿ ಒಂದು ಭಾರವಾದ ಬೀಜ ಮತ್ತು ಬೃಹತ್ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗೆ ಬೈಜಿಕ ಸಮ್ಮಿಲನ ಕ್ರಿಯೆ ಅಂತ ಹೇಳಿ ಕರಿತೀವಿ. 1 ಗ್ರಾಂ ಹೈಡ್ರೋಜನ್ ಬೈಜಿಕ ಸಮ್ಮಿಲನ ಹೊಂದಿದಾಗ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ? 6 × 10⁻11 ಜೌಲ್ ನಷ್ಟು. ಸೌರ ವಿಕಿರಣದ ಸುಮಾರು 1/3 ಭಾಗ ಅವಕೆಂಪು ವಿಕಿರಣದಿಂದ ಕೂಡಿರುತ್ತೆ. ನೋಡಿ, ಸೌರ ವಿಕಿರಣದ 1/3 ಭಾಗ ಎಷ್ಟು? ಯಾವ ಒಂದು ವಿಕಿರಣದಿಂದ ಕೂಡಿರುತ್ತೆ? ಅವಕೆಂಪು ವಿಕಿರಣ. ಇನ್ನು ಸೌರ ಅಡಿಗೆ ಒಲೆಯಲ್ಲಿ ಪೆಟ್ಟಿಗೆಯ ಒಳಮೈಗೆ ಮತ್ತು ಪಾತ್ರೆಯ ಹೊರಭಾಗಕ್ಕೆ ಬಳಿದಿರುವಂತಹ ಬಣ್ಣ ಕಪ್ಪು. ಆಯ್ತಾ? ಯಾಕೆ? ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡ್ಲಿ ಹೀಟ್ ಅನ್ನೋ ಕಾರಣಕ್ಕೆ. ಸೌರ ಅಡಿಗೆ ಒಲೆಯಲ್ಲಿ ಪೆಟ್ಟಿಗೆಯಿಂದ ಶಾಖ ಹೊರ ಹೋಗೋದನ್ನ ತಪ್ಪಿಸೋದಕ್ಕೆ ಗಾಜಿನ ಮುಚ್ಚಳವನ್ನ ಅಳವಡಿಸ್ತಾರೆ. ಸಾಕಷ್ಟು ವೋಲ್ಟೇಜ್ ಮತ್ತು ಸಾಮರ್ಥ್ಯ ಉತ್ಪಾದಿಸೋದಕ್ಕೆ ಸೌರಕೋಶವನ್ನ ಸರಣಿಯಲ್ಲಿ ಜೋಡಿಸ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎದ್ರಲ್ಲಿ ಜೋಡಿಸ್ತಾರೆ? ಸರಣಿಯಲ್ಲಿ ಜೋಡಿಸ್ತಾರೆ. ಸರಣಿಯಲ್ಲಿ ಅಂದ್ರೆ ಸೀರೀಸ್ ಅಲ್ಲಿ, ಸರಣಿ ಈ ರೀತಿ ಸರಣಿಯಲ್ಲಿ ಯಾಕೆ ಜೋಡಿಸ್ತಾರೆ ಅಂತ ಹೇಳಿದ್ರೆ ಸಾಕಷ್ಟು ವೋಲ್ಟೇಜ್ ಮತ್ತು ಸಾಮರ್ಥ್ಯವನ್ನ ಉತ್ಪಾದಿಸೋದಕ್ಕೆ. ಕೃತಕ ಉಪಗ್ರಹಗಳಲ್ಲಿ ಶಕ್ತಿಯ ಮುಖ್ಯ ಆಕಾರ ಯಾವುದು ಅಂತ ಹೇಳಿದ್ರೆ ಸೌರಶಕ್ತಿ. ಭೂಭಾಗವನ್ನು ಮತ್ತು ಜಲಸಂಪತ್ತನ್ನು ಸೂರ್ಯನ ಶಾಖದ ಅಸಮಾನ ಕಾಯಿಸುವಿಕೆಯಿಂದ ಉಂಟಾದ ಶಕ್ತಿಯೇ ಪವನ ಶಕ್ತಿ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಪವನಶಕ್ತಿ ಸ್ಥಾವರಗಳಲ್ಲಿ ಟರ್ಬೈನ್ಗಳ ಜವವನ್ನ ನಿರ್ವಹಿಸೋದಕ್ಕೆ ಗಾಳಿಯ ಜವ ಎಷ್ಟಿರ್ಬೇಕು? ಇದಕ್ಕಿಂತ ಹೆಚ್ಚಿರ್ಬೇಕು ಅಂದ್ರೆ 1 ಗಂಟೆಗೆ 15 ಕಿಲೋಮೀಟರ್ಗಿಂತಾನು ಹೆಚ್ಚಾಗಿರ್ಬೇಕು. ಓಕೆ, 1 ಗಂಟೆಗೆ 15 ಕಿಲೋಮೀಟರ್ಗಿಂತಾನು ಹೆಚ್ಚಾಗಿ ಇರಬೇಕು. ಉಷ್ಣತಾರಣಗಳಲ್ಲಿ ಭೂಗತವಾದ ನೀರು ಆವಿಯಾಗಿ ಅವುಗಳಿಂದ ವಿದ್ಯುತ್ ಶಕ್ತಿಯನ್ನು ತಯಾರಿಸುವಂತಹ ಸ್ಥಾವರ ಭೂಗರ್ಭ ಉಷ್ಣಶಕ್ತಿ ಸ್ಥಾವರ. ಉಷ್ಣ ಶಕ್ತಿಯಿಂದ ವಿದ್ಯುತ್ ಪಡೆಯುವ ಕಾರ್ಯ ಮಾಡಬಲ್ಲಂತಹ ಸ್ಥಾವರಗಳು ನ್ಯೂಜಿಲ್ಯಾಂಡು, ಆಮೇಲೆ ಅಮೆರಿಕ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಹೆಚ್ಚಾಗಿ ಇರೋದನ್ನ ಕಾಣಬಹುದು. ಓಕೆ, ಇದಿಷ್ಟು ಶಕ್ತಿ ಮತ್ತು ಶಕ್ತಿಗೆ ಸಂಬಂಧಪಟ್ಟಂತಹ MCQs ಆಗಿತ್ತು. ಓಕೆ.